ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಅವರೆಕಾಳು ಸಾಂಬಾರು ಮಾಡೋದು ಹೇಗೆ, ಫ್ಲ್ಯಾಟ್ ಬೀನ್ಸ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಬೌಲಷ್ಟು ಫ್ಲ್ಯಾಟ್ ಬೀನ್ಸನ್ನು ತಗೊಂಡಿದ್ದೀನಿ, ಅವರೆಕಾಳು, ಒಣ ಅವರೆಕಾಳು, ಮತ್ತು ಒಂದು ಈರುಳ್ಳಿ, 2 ಬೆಳ್ಳುಳ್ಳಿ, ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ, 1-2 ಗರಿ. ಈ ಚಳಿಗಾಲಕ್ಕೆ, ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಶೀತ ನೆಗಡಿ ಆದಾಗೆಲ್ಲ ಇದನ್ನು ಮಾಡ್ಕೊಂಡು ತಿನ್ಬೋದು. ಅವರೆಕಾಳನ್ನು ಹುರ್ಕೊಳ್ಳೋಣ. ತುಂಬಾ ಬೇಗ ಆಗುತ್ತೆ ಸಾಂಬಾರಿದು, ಹೆಲ್ತಿ ಕೂಡ. ನೀವು ಹಸಿ ಅವರೆಕಾಳು ಸಾಂಬಾರಿಗಿಂತ ಈ ಒಣ ಅವರೆಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನು ಹೇಳಿದ್ನಲ್ಲ, ಜ್ವರದ ಬಾಯಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅದಕ್ಕೆ ಹುರ್ಕೊಳ್ಳೋಣ. ಹುರಿದಾಯ್ತು ಅಂತ ಹುರಿದ ನಂತರ ಹುರಿದಿರೋ ಅವರೆಕಾಳನ್ನ ಕುಕ್ಕರ್ಗೆ ಹಾಕಿ, ಅವರೆಕಾಳು ಬೇಯೋ ತನಕ ಎಷ್ಟು ವಿಷಲ್ ಬೇಕೋ ಅಷ್ಟು ವಿಷಲ್ ಕೂಗಿಸ್ಕೊಳ್ಳೋಣ. ನಾನು ಒಂದು 5-6 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಇದಕ್ಕೆ ನಾನು 1-2 ಬೌಲಷ್ಟು ನೀರನ್ನು ಹಾಕಿ ಅವರೆಕಾಳು ಬೇಯೋ ತನಕ ವಿಷಲ್ ಹಾಕ್ಸ್ಕೊಳ್ಳೋಣ. ಈ ಮಳೆಗಾಲಕ್ಕೆ ಏನಪ್ಪ ಸಾಂಬಾರು ಮಾಡೋದು, ಈ ಬೇಳೆ ತರಕಾರಿ ಸಾಂಬಾರು ತಿಂದು ಬೋರ್ ಆಗಿದರೆ ಈ ಥರ ಅವರೆಕಾಳು ಸಾಂಬಾರು, ಹುರುಳಿಕಾಳು ಸಾಂಬಾರು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಆಮೇಲೆ ಅದು ಕೂಗೋ ತನಕ ನಾನು ಈ ಥರ ಬೆಳ್ಳುಳ್ಳಿನ ಜಜ್ಜಿಟ್ಕೊತಾಯಿದ್ದೀನಿ. ನೀವು ಬೇಕಿದ್ದರೆ ಸಿಪ್ಪೆ ಬಿಡಿಸೂ ಹಾಕೋಬೋದು, ಬಟ್ ಜಜ್ಜಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈರುಳ್ಳಿ ಬೇಕಿದ್ದರೆ ಆಪ್ಷನ್, ಬೇಕಿದ್ದರೆ ಹಾಕೋಬೋದು, ಇಲ್ಲ ಅಂದರೆ ಬರೀ ಬೆಳ್ಳುಳ್ಳಿನೇ ಹಾಕಿ ಸಾಂಬಾರು ಮಾಡ್ಕೋಬೋದು. ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ ನೋಡಿ. ಅವರೆಕಾಳು ಈ ಅದಕ್ಕೆ ಬೆಂದಿದೆ. ನಂತರ ಸ್ವಲ್ಪ ಅವರೆಕಾಳನ್ನು ನೀವು ಬೇಕಾದ್ರೆ ಹಾಕೋಬೋದು. ಮತ್ತು ಜಜ್ಜಿಟ್ಕೊಂಡ್ರಂಥ ಬೆಳ್ಳುಳ್ಳಿ, ಈರುಳ್ಳಿ, ಖಾರದ ಪುಡಿ, ಹುಣಸೆಹಣ್ಣು, ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ ಒಗ್ಗರಣೆಗೆ. ಒಂದು ಪಾತ್ರೆನ ಇಡಿ ಸಾಂಬಾರು ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, 1-2 ಸ್ಪೂನಷ್ಟು ಎಣ್ಣೆನ ಹಾಕಿ, ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಿ, ಕಾಯಿ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಹಾಗೇ ಸಾಂಬಾರು ಮಾಡ್ಕೋಬೋದು. ಸಾಸಿವೆ, ಒಣಮೆಣ್ಸಿನ್ಕಾಯಿ, ಜಜ್ಜಿ ಇಟ್ಕೊಂಡ್ರಂಥ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು 1-2 ಗರಿಯಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನಂತರ ಕಟ್ ಮಾಡಿ ಇಟ್ಕೊಂಡ್ರಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ, ಈರುಳ್ಳಿ ಆಪ್ಷನಲ್, ಬೇಕಿದ್ರೆ ನಿಮಗೆ ಶೀತ ಆಗಿದ್ರೆ ಈರುಳ್ಳಿನ ಬಳಸ್ಕೊಬೇಡಿ. ನಿಮಗೆ ಟೇಸ್ಟ್ ಬೇಕು ಅಂದರೆ ಈರುಳ್ಳಿನ ಹಾಕೋಬೋದು. ಶೀತ ಆಗಿದ್ರೆ ಅದಕ್ಕೆ 1-2 ಕಾಳು ಮೆಣಸು ಇಟ್ಬಿಟ್ರೆ ಶೀತ ಹೊಡೆಯುತ್ತೆ. ನಂತರ ಚೆನ್ನಾಗಿ ಈರುಳ್ಳಿ ಫ್ರೈ ಆದ ನಂತರ ಬೆಂದಿರೋಂಥ ಅವರೆಕಾಳು ರಸನ ಅವರೆಕಾಳು ಜೊತೆಗೆ ಹಾಕ್ಬಿಡೋಣ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ, ಅವರೆಕಾಳು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ನಿಮಗೆ ತಿಕ್ನೆಸ್ಸು ಬರುತ್ತೆ. ಇದಕ್ಕೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಹಾಕಲಿ. ಚೆನ್ನಾಗಿ ಕುದ್ದ ನಂತರ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಮನೇಲಿರೋಂಥ ಖಾರದ ಪುಡಿನೇ, ಸಾಂಬಾರು ಪುಡಿ ಅಂತ ಹೇಳ್ತೀವಲ್ಲ, ಸಾಂಬಾರು ಪುಡಿನ ಹಾಕಿದ್ರೆ ನಾನು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅಂದರೆ ಈ ಚಳಿ ಮಳೆಗಾಲಕ್ಕೆ ಸ್ವಲ್ಪ ಸ್ಪೈಸಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಮುಂದಿರಲಿ. ನಾವು ಹುಣಸೆಹಣ್ಣು ರಸ ಹಾಕ್ತೀವಲ್ಲ, ಸರಿ ಹೋಗುತ್ತೆ. ನಂತರ ನೆನೆಸಿಟ್ಕೊಂಡ್ರಂಥ ಹುಣಸೆ ರಸನ ಹಿಂಡಿದ್ರೆ 1/4 ಭಾಗ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಕಲಸಿ ನೀರನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಬಿಟ್ರೆ ಬಿಸಿ ಬಿಸಿ ಅವರೆಕಾಳು ಸಾಂಬಾರು ರೆಡಿ. ನೀವು ಅವರೆಕಾಳು ಸಾಂಬಾರನ್ನ ಮುದ್ದೆ ಜೊತೆಗಾದರೂ ಸರಿ, ಅನ್ನದ ಜೊತೆಗಾದರೂ ಸರಿ, ತುಂಬ ಚೆನ್ನಾಗಿರುತ್ತೆ. ನಾನು ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಅವರೆಕಾಳು ಸಾಂಬಾರನ್ನ ರೆಡಿ ಮಾಡಿದ್ದೀನಿ. ಚೆನ್ನಾಗಿ ಕುದ್ದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಉದುರಿಸ್ಬಿಟ್ರೆ ಬಿಸಿ ಬಿಸಿ ಅವರೆಕಾಳು ಸಾಂಬಾರು ರೆಡಿ ಆಯಿತು ನೋಡಿ. ಬಿಸಿ ಬಿಸಿ ರಾಗಿ ಮುದ್ದೆ, ಅವರೆಕಾಳು ಸಾಂಬಾರು ಈ ಮಳೆಗಾಲ ಚಳಿಗಾಲಕ್ಕಂತೂ ತುಂಬಾ ಹೇಳಿ ಮಾಡಿಸಿದಂಥ ಸಾಂಬಾರಿದು. ಅದೇ ಹೇಳಿದ್ನಲ್ಲ, ಶೀತ ಜ್ವರ ಕೆಮ್ಮು ಇದ್ದಾಗ ಈ ಥರ ಸಾಂಬಾರು ಮಾಡ್ಕೊತೀನಿ. ತುಂಬಾ ಟೇಸ್ಟು ಕೂಡ, ಹೆಲ್ತು ಕೂಡ. ರಾಗಿ ಮುದ್ದೆ ರೆಸಿಪಿನ ಬೇಕಾದರೆ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಅದಕ್ಕೆ ರಾಗಿ ಹಪ್ಪಳನ ಕಾಂಬಿನೇಷನ್ ಮಾಡಿದ್ದೀನಿ. ಯಾರಿಗೆಲ್ಲ ಈ ಅವರೆಕಾಳು ಸಾಂಬಾರು ವೀಡಿಯೋ ಇಷ್ಟ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ,
ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್.